ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಒಮ್ಮೆ ಯೋಚಿಸಿ ನೋಡಿ, ಒಂದು ದೇವಸ್ಥಾನಕ್ಕೆ ಹೋದಾಗ ಸಿಗುವ ನೆಮ್ಮದಿ, ಶಾಂತಿ ನಿಮ್ಮ ಸ್ವಂತ ಮನೆಯಲ್ಲಿ ಯಾಕೆ ಸಿಗುವುದಿಲ್ಲ? ದೇವಸ್ಥಾನ ಕಟ್ಟಿರೋದು ಕಲ್ಲಿನಿಂದಲೇ, ನಿಮ್ಮ ಮನೆ ಕಟ್ಟಿರೋದು ಕಲ್ಲಿನಿಂದಲೇ. ಆದರೆ ಆ ದೇವಸ್ಥಾನದಲ್ಲಿ ಒಂದು ಅದೃಶ್ಯ ಶಕ್ತಿ ಇದೆ. ಅದನ್ನು ನಾವು ಚೈತನ್ಯ ಅಥವಾ ವೈಬ್ರೇಷನ್ ಅಂತ ಕರಿತೀವಿ. ನಾವು ಅಂದುಕೊಂಡಿದ್ದೇವೆ ಮನೆ ಅಂದರೆ ಬರೀ ಗೋಡೆಗಳು, ಬಾಗಿಲುಗಳು ಮತ್ತು ಕಿಟಕಿಗಳು ಎಂದು. ಆದರೆ ನಮ್ಮ ಪ್ರಾಚೀನ ಋಷಿಗಳು ಹೇಳುತ್ತಾರೆ, ಗೃಹಂ ದೈವತಂ, ಅಂದರೆ ಮನೆಯೇ ಒಂದು ದೇವಸ್ಥಾನ, ಮನೆಗೊಂದು ಜೀವವಿದೆ. ನೀವು ಮನೆಯಲ್ಲಿ ಆಡುವ ಪ್ರತಿ ಮಾತು, ನಿಮ್ಮ ಕೋಪ, ನಿಮ್ಮ ಸಂತೋಷ, ಇವೆಲ್ಲವನ್ನ ನಿಮ್ಮ ಮನೆಯ ಗೋಡೆಗಳು ಹೀರಿಕೊಳ್ಳುತ್ತಿರುತ್ತವೆ. ಸೂರ್ಯ ಮುಳುಗುವ ಸಮಯ ಅಂದರೆ ಸಂಧ್ಯಾಕಾಲ ಪ್ರಕೃತಿಯಲ್ಲಿ ಅತಿ ದೊಡ್ಡ ಬದಲಾವಣೆ ಆಗುವ ಸಮಯ. ಹಗಲಿನ ಜಂಜಾಟ ಮುಗಿದು ರಾತ್ರಿಯ ಕತ್ತಲೆ ಆವರಿಸುವ ಮುನ್ನ ಭೂಮಿಯ ವಾತಾವರಣದಲ್ಲಿ ಒಂದು ಸ್ಥಿತ್ಯಂತರ ನಡೆಯುತ್ತದೆ. ಈ ಸಮಯದಲ್ಲಿ ಗಾಳಿಯಲ್ಲಿ ರೋಗಾಣುಗಳು ಹೆಚ್ಚುತ್ತವೆ, ಮನಸ್ಸಿನಲ್ಲಿ ಚಂಚಲತೆ ಹೆಚ್ಚುತ್ತದೆ. ಇಂತಹ ಸೂಕ್ಷ್ಮ ಸಮಯದಲ್ಲಿ ನಿಮ್ಮ ಮನೆಯನ್ನು ಋಣಾತ್ಮಕ ಶಕ್ತಿಯಿಂದ ರಕ್ಷಿಸಿ ಅದನ್ನು ಒಂದು ಶಕ್ತಿ ಕೇಂದ್ರವನ್ನಾಗಿ ಮಾಡುವುದು ಹೇಗೆ? ಅದಕ್ಕೆ ನಮ್ಮ ಪೂರ್ವಜರು ಕಂಡುಹಿಡಿದ ಅದ್ಭುತ ತಂತ್ರಜ್ಞಾನವೇ ದೀಪ. ಇವತ್ತು ನಾವು ಕೇವಲ ದೀಪ ಹಚ್ಚುವ ಬಗ್ಗೆ ಮಾತನಾಡುತ್ತಿಲ್ಲ. ದೀಪದ ಮೂಲಕ ಬೆಳಕಿನ ಶಕ್ತಿಯನ್ನು ನಿಮ್ಮ ಮನೆಗೆ ಬರಮಾಡಿಕೊಳ್ಳುವ 5 ರಹಸ್ಯ ವಿಧಾನಗಳನ್ನು ತಿಳಿಯೋಣ. ಇಂದು ಬೆಳಕಿನ ಆಳಕ್ಕೆ ಇಳಿಯೋಣ. ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ನಾವೇಕೆ ಮೇಣದ ಬತ್ತಿ ಅಥವಾ ಎಲೆಕ್ಟ್ರಿಕ್ ಬಲ್ಬ್ ಬದಲು ಎಣ್ಣೆಯ ದೀಪವನ್ನೇ ಹಚ್ಚಬೇಕು? ಇದರ ಹಿಂದೆ ಒಂದು ಬಲವಾದ ಕಾರಣವಿದೆ. ಅಗ್ನಿ ಪಂಚಭೂತಗಳಲ್ಲಿ ಒಂದು. ಅಗ್ನಿಗೆ ಒಂದು ವಿಶೇಷ ಗುಣವಿದೆ. ಅದು ತನ್ನ ಸಂಪರ್ಕಕ್ಕೆ ಬಂದ ಪ್ರತಿಯೊಂದನ್ನು ಶುದ್ಧೀಕರಿಸುತ್ತದೆ. ನೀವು ಗಮನಿಸಿರಬಹುದು, ದೀಪದ ಜ್ವಾಲೆ ಯಾವಾಗಲೂ ಮೇಲ್ಮುಖವಾಗಿಯೇ ಉರಿಯುತ್ತದೆ. ನೀವು ದೀಪವನ್ನು ಕೆಳಮುಖವಾಗಿ ಹಿಡಿದರೂ ಜ್ವಾಲೆ ಮೇಲಕ್ಕೆ ಏರುತ್ತದೆ. ಇದು ನಮ್ಮ ಜೀವನದ ಗುರಿಯನ್ನು ಸೂಚಿಸುತ್ತದೆ. ಎಷ್ಟೇ ಕಷ್ಟಗಳು ಬಂದರೂ ನಮ್ಮ ಚೈತನ್ಯ ಮೇಲೆಯೇ ಇರಬೇಕು ಎಂದು. ಆದರೆ ಯಾರಿಗೂ ತಿಳಿಯದ ರಹಸ್ಯ ಇರುವುದು ಇಲ್ಲ. ಒಂದು ಕೋಣೆಯಲ್ಲಿ ದೀಪ ಹಚ್ಚಿದಾಗ ಆ ಜ್ವಾಲೆಯ ಸುತ್ತಲೂ ಒಂದು ಕಾಂತಿಯ ವಲಯ ಸೃಷ್ಟಿಯಾಗುತ್ತದೆ. ಆ ಜ್ವಾಲೆ ಮನೆಯಲ್ಲಿರುವ ಹಳೆಯ ಭಾರವಾದ ಶಕ್ತಿಯನ್ನು ಸುಟ್ಟು ಹೊಸ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಇದು ಕೇವಲ ನಂಬಿಕೆಯಲ್ಲ. ಎಣ್ಣೆ ದೀಪದ ಸುತ್ತಲೂ ತೇಜಸ್ಸು ಬಹಳ ದೂರದವರೆಗೆ ಹರಡಿರುವುದು ಕಂಡುಬರುತ್ತದೆ. ಹಾಗಾದರೆ ಈ ಶಕ್ತಿಯನ್ನು ಪೂರ್ಣವಾಗಿ ಪಡೆಯಲು ನಾವು ಮಾಡಬೇಕಾದ 5 ಆಚರಣೆಗಳು ಯಾವುವು? ಮೊದಲನೇ ಆಚರಣೆ ದ್ವಾರಪಾಲಕತ್ವ. ನಮ್ಮಲ್ಲಿ ಅನೇಕರು ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಸುಮ್ಮನಾಗುತ್ತಾರೆ. ಆದರೆ ನೆನಪಿಡಿ, ಕಳ್ಳರು ಬರುವುದು, ಗಾಳಿ ಬರುವುದು ಮತ್ತು ಮುಖ್ಯ ಶಕ್ತಿ ಬರುವುದು ಮುಖ್ಯ ಬಾಗಿನಿಂದಲೇ. ನಿಮ್ಮ ಮನೆಯ ಮುಖ್ಯ ದ್ವಾರ ಕೇವಲ ಮರದ ಹಲಗೆ ಅಲ್ಲ, ಅದು ಹೊರಗಿನ ಪ್ರಪಂಚದ ಗದ್ದಲ ಮತ್ತು ಒಳಗಿನ ಪ್ರಪಂಚದ ಶಾಂತಿಯ ನಡುವಿನ ಕೊಂಡಿ. ಅದು ಸೂರ್ಯಾಸ್ತದ ಸಮಯ ಸರಿಯಾಗಿ ಆದಾಗ ಮೊದಲು ಒಂದು ಸಣ್ಣ ದೀಪವನ್ನು ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ಅಥವಾ ಹೊಸ್ತಿಲ ಮೇಲೆ ಇಡಿ. ಯಾಕೆ ಇದನ್ನು ಮಾಡಬೇಕು? ನೀವು ಅಥವಾ ನಿಮ್ಮ ಮನೆಯವರು ಹೊರಗಿನಿಂದ ಬಂದಾಗ ನಿಮ್ಮ ಜೊತೆ ಎಷ್ಟೋ ಜನರ ದೃಷ್ಟಿ, ಅಸೂಯೆ ಅಥವಾ ಕೋಪದ ಕಂಪನಗಳನ್ನು ಹೊತ್ತು ತಂದಿರುತ್ತೀರಿ. ಯಾವಾಗ ನೀವು ಹೊಸ್ತಿಲಲ್ಲಿ ಉರಿಯುವ ದೀಪವನ್ನು ದಾಟಿ ಒಳಗೆ ಬರುತ್ತೀರೋ, ಆ ಅಗ್ನಿಯು ನಿಮ್ಮ ಅರಿವಿಗೆ ಬಾರದಂತೆಯೇ ನಿಮ್ಮ ಕೆಟ್ಟ ದೃಷ್ಟಿಯನ್ನು ಶುದ್ಧಗೊಳಿಸುತ್ತದೆ. ಇದನ್ನು ದೃಷ್ಟಿ ತೆಗೆಯುವುದು ಎಂದು ಕರೆಯುತ್ತಾರೆ. ಇದು ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿಯನ್ನು ಪ್ರವೇಶಿಸದಂತೆ ಇರುವ ಫೈರ್ ವಾಲ್ ಇದ್ದಂತೆ. ಆದ್ದರಿಂದ ದೇವರ ಕೋಣೆಯ ಜೊತೆಗೆ ಹೊಸ್ತಿಲಲ್ಲಿ ಬೆಳಕು ಇರಲಿ. ಎರಡನೇ ರಹಸ್ಯವಾದ ಆಚರಣೆ, ಜಲ ಸಿಂಪಡಣೆ. ನೀವು ದೀಪ ಹಚ್ಚುವ ಮುನ್ನ ಮನೆಯ ವಾತಾವರಣವನ್ನು ಸಿದ್ಧಪಡಿಸಬೇಕು. ಮನೆಯ ಮೂಲೆಗಳಲ್ಲಿ ನಕಾರಾತ್ಮಕ ಶಕ್ತಿ ಅಡಗಿ ಕೂತಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಇದಕ್ಕೆ ಪರಿಹಾರವೇ ನೀರು. ನೀರಿಗೆ ನೆನಪಿನ ಶಕ್ತಿ ಇದೆ. ಸಂಜೆ ದೀಪ ಹಚ್ಚುವ 5 ನಿಮಿಷ ಮುಂಚೆ 1 ಲೋಟ ಶುದ್ಧ ನೀರನ್ನು ತೆಗೆದುಕೊಳ್ಳಿ. ಅದಕ್ಕೆ ಚಿಟಿಕೆ ಅರಿಶಿನ ಹಾಕಿ, ಈಗ ನಿಮ್ಮ ಮನೆಯ ಮುಖ್ಯ ಬಾಗಿಲಿನಿಂದ ಹಿಡಿದು ಅಡುಗೆ ಮನೆಯ ಹಾಲ್ ಮತ್ತು ಮಲಗುವ ಕೋಣೆಯ ಮೂಲೆಗಳಿಗೆ ಆ ನೀರನ್ನು ಪ್ರೋಕ್ಷಣೆ ಮಾಡಿ. ಹೀಗೆ ಮಾಡುವಾಗ ಮನೆಯ ದೋಷಗಳು ಕಳೆಯಲಿ ಎಂದು ಸಂಕಲ್ಪ ಮಾಡಿ. ಆ ನೀರಿನ ಹನಿಗಳು ನೆಲಕ್ಕೆ ಬಿದ್ದಾಗ ಅಲ್ಲಿರುವ ಧೂಳನ್ನು ಮಾತ್ರವಲ್ಲ, ಅಲ್ಲಿ ನಕಾರಾತ್ಮಕವನ್ನು ಹೀರಿಕೊಳ್ಳುತ್ತವೆ. ಇದು ಮನೆಯನ್ನು ತಂಪಾಗಿಸುತ್ತದೆ ಮತ್ತು ದೀಪದ ಉಷ್ಣತೆಯನ್ನು ಸ್ವೀಕರಿಸಲು ಮನೆಯನ್ನು ಸಜ್ಜುಗೊಳಿಸುತ್ತದೆ. ಮೂರನೆಯದು, ಮಾಧ್ಯಮದ ಆಯ್ಕೆ.
ದೀಪ ಹಚ್ಚಲು ಏನು ಬಳಸುತ್ತಿದ್ದೀರಿ ಎಂಬುದು ಬಹಳ ಮುಖ್ಯ. ಮನೆಯಲ್ಲಿ ನೆಮ್ಮದಿ ಬೇಕೆ, ಹಾಗಿದ್ದರೆ ಎಳ್ಳೆಣ್ಣೆಯನ್ನು ಬಳಸಿ. ಅಥವಾ ಮನೆಯಲ್ಲಿ ಏಳಿಗೆ ಬೇಕೆಂದರೆ ಹಸುವಿನ ತುಪ್ಪವನ್ನು ಬಳಸಿ. ತುಪ್ಪದ ದೀಪ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ಮತ್ತು ಬತ್ತಿ ಯಾವಾಗಲೂ ಹತ್ತಿಯ ಬತ್ತಿಯನ್ನೇ ಬಳಸಿ. ಹತ್ತಿ ಎಂಬುದು ಪ್ರಕೃತಿಯ ನಾರು. ಅದು ನಮ್ಮ ಅಹಂಕಾರವನ್ನು ಪ್ರತಿನಿಧಿಸುತ್ತದೆ. ಅದು ಉರಿದಾಗ ನಮ್ಮ ಅಹಂಕಾರ ಕರಗಿ ಬೆಳಕು ಮೂಡುತ್ತದೆ ಎಂಬ ತತ್ವವಿದೆ. 4ನೆಯ ಆಚರಣೆ ನಾದ. ಮನೆಯಲ್ಲಿ ದೀಪ ಹಚ್ಚಿದ ತಕ್ಷಣ ಅಲ್ಲಿನ ನಿಶ್ಶಬ್ದವನ್ನು ಒಂದು ಮಂಗಳಕರವಾದ ಶಬ್ದದಿಂದ ಮುರಿಯಬೇಕು. ಏಕೆಂದರೆ ಮೌನ ಕೆಲವೊಮ್ಮೆ ಭಾರವಾಗಿರುತ್ತದೆ. ದೀಪ ಹಚ್ಚಿದ ನಂತರ ದೇವರ ಕೋಣೆಯ ಗಂಟೆಯನ್ನು ಬಾರಿಸಿ. ಶಬ್ದಕ್ಕೆ ವಸ್ತುವನ್ನು ಬದಲಿಸುವ ಶಕ್ತಿ ಇದೆ. ಗಂಟೆಯ ಶಬ್ದ ನಿಮ್ಮ ಮನೆಯ ಗೋಡೆಗಳಲ್ಲಿ ಅಡಗಿರುವ ಕ್ರಿಮಿಗಳನ್ನು ಮತ್ತು ನಕಾರಾತ್ಮಕವನ್ನು ಛಿದ್ರಗೊಳಿಸುತ್ತದೆ. 5ನೆಯದು ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ ಸಂಕಲ್ಪ. ಸಾಮಾನ್ಯವಾಗಿ ನಾವು ಏನು ಮಾಡುತ್ತೇವೆ? ದೀಪ ಹಚ್ಚುತ್ತೇವೆ, ಕೈ ಮುಗಿಯುತ್ತೇವೆ, ಎದ್ದು ಹೋಗುತ್ತೇವೆ. ಆದರೆ ನಿಜವಾದ ಮ್ಯಾಜಿಕ್ ನಡೆಯುವುದು ಇಲ್ಲ. ದೀಪ ಹಚ್ಚಿದ ನಂತರ ಕನಿಷ್ಠ 2 ನಿಮಿಷ ಅಲ್ಲೇ ಕುಳಿತುಕೊಳ್ಳಿ. ಹಾಗೆಯೇ ಒಂದು ಸಂಕಲ್ಪ ಮಾಡಿ. ಹೇ ಅಗ್ನಿದೇವನೇ, ಈ ಜ್ವಾಲೆ ಹೇಗೆ ಕತ್ತಲೆಯನ್ನು ಓಡಿಸುತ್ತಿದೆಯೋ ಹಾಗೆ ನನ್ನ ಮನೆಯ ಕತ್ತಲೆಯನ್ನು ಓಡಿಸು. ಮತ್ತು ಆ ಕ್ಷಣದಲ್ಲಿ ನೀವು ಏನೇ ಕೇಳಿದರೂ ಬ್ರಹ್ಮಾಂಡಕ್ಕೆ ಅದು ತಲುಪುತ್ತದೆ. ಇದೇ ಅನಿರೀಕ್ಷಿತ ಆಶೀರ್ವಾದದ ರಹಸ್ಯ. ಸ್ನೇಹಿತರೆ, ಮನೆ ಎಂಬುದು ಇಟ್ಟಿಗೆಯಿಂದ ಕಟ್ಟಿದ ಕಟ್ಟಡವಲ್ಲ, ಅದು ಭಾವನೆಗಳಿಂದ ಕಟ್ಟಿದ ದೇವಾಲಯ. ಇಂದಿನಿಂದಲೇ ಈ 5 ಆಚರಣೆಗಳನ್ನು ಪ್ರಾರಂಭಿಸಿ. 1 ಹೊಸ್ತಿಲಲ್ಲಿ ದೀಪ, 2 ನೀರಿನ ಶುದ್ಧೀಕರಣ, 3 ಸರಿಯಾದ ಎಣ್ಣೆ, 4 ಮಂಗಳಕರ ಶಬ್ದ, 5 ದೀಪದ ಜೊತೆಗಿನ ಸಂಕಲ್ಪ. ಇದನ್ನು ಸತತವಾಗಿ 21 ದಿನಗಳ ಕಾಲ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಯನ್ನು ನೀವೇ ಗಮನಿಸುತ್ತೀರಿ. ಕತ್ತಲೆ ಎಷ್ಟೇ ಇರಲಿ, ಒಂದು ಸಣ್ಣ ದೀಪ ಸಾಕು ಅದನ್ನು ಓಡಿಸಲು. ಆ ದೀಪ ಮನೆಯಲ್ಲಿ ಸದಾ ಬೆಳಗುತ್ತಿರಲಿ. ಸ್ನೇಹಿತರೆ, ಹಾಗೆಯೇ ನೀವು ತಿಳಿಯದೇ ಮಾಡುವ ಕೆಲವೊಂದು ಸಣ್ಣ ತಪ್ಪುಗಳನ್ನು ತಿದ್ದಿಕೊಳ್ಳಿ. 1. ಬಾಗಿಲು ತೆಗೆಯುವಾಗ ಕರ್ಕಶ ಶಬ್ದ ಬರುತ್ತಿದ್ದರೆ ತಕ್ಷಣ ಎಣ್ಣೆ ಹಾಕಿ ಸರಿಪಡಿಸಿ. 2. ಮುರಿದ ವಸ್ತುಗಳು ಬಾಗಿಲ ಹಿಂಭಾಗದಲ್ಲಿ ಕಸದ ಬುಟ್ಟಿ ಅಥವಾ ಹಳೆಯ ಮುರಿದ ವಸ್ತುಗಳನ್ನು ಇಡಬೇಡಿ. ಸ್ನೇಹಿತರೆ, ಹೌದು, ಹಗಲು ಕಳೆದು ರಾತ್ರಿ ಆರಂಭವಾಗುವ ಆ ಮ್ಯಾಜಿಕ್ ಸಮಯದಲ್ಲಿ ಪ್ರಕೃತಿಯಲ್ಲಿ ಅಡಗಿರುವ ದೈವಿಕ ಶಕ್ತಿಯನ್ನು ನಾವು ಸರಿಯಾಗಿ ಬಳಸಿಕೊಂಡರೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಮ್ಮ ಮನೆಯ ಬಾಗಿಲ ಒಳಗೆ ಬರುತ್ತಾಳೆ. ಜಗತ್ತಿನಲ್ಲಿ ನಿಮ್ಮ ಕಷ್ಟಗಳನ್ನು ಯಾರೂ ಕೇಳದೇ ಇರಬಹುದು, ಆದರೆ ಒಮ್ಮೆ ಆ ದೀಪದ ಮುಂದೆ ಕುಳಿತು ನೋಡಿ, ಅದು ಎಂದಿಗೂ ನಿಮ್ಮನ್ನು ಪ್ರಶ್ನೆ ಮಾಡುವುದಿಲ್ಲ. ನೀವು ಪಡುವ ಕಷ್ಟ, ನೀವು ನಿಮ್ಮ ಕುಟುಂಬಕ್ಕಾಗಿ ಮಾಡುವ ತ್ಯಾಗ, ನಿಮ್ಮ ಮೌನ ಎಲ್ಲವನ್ನ ಆ ದೀಪ ನೋಡುತ್ತಿರುತ್ತದೆ. ಯಾವಾಗ ನೀವು ದೀಪ ಹಚ್ಚುತ್ತೀರೋ ಆಗ ನೀವು ಆ ದೈವಿಕ ಶಕ್ತಿಗೆ ಹೇಳುತ್ತೀರಿ, ನೀನು ನನ್ನ ಜೊತೆ ಇದ್ದೀಯಾ ಎಂದು. ಆ ಭಾವನೆಯೇ ನಿಮಗೆ 100 ಆನೆಗಳ ಬಲವನ್ನು ತರುತ್ತದೆ. ಸ್ನೇಹಿತರೆ, ದೀಪಕ್ಕೆ ಇರುವ ಗುಣವೇನು ಗೊತ್ತೇ? ಅದು ಉರಿಯುತ್ತದೆ, ಕರಗುತ್ತದೆ, ಆದರೆ ಜಗತ್ತಿಗೆ ಮಾತ್ರ ಬೆಳಕನ್ನು ಕೊಡುತ್ತದೆ. ಅದು ಕತ್ತಲೆಯನ್ನು ದ್ವೇಷಿಸುವುದಿಲ್ಲ, ಬದಲಿಗೆ ಕತ್ತಲೆಯನ್ನು ಬೆಳಕನ್ನಾಗಿ ಬದಲಿಸುತ್ತದೆ. ನಮ್ಮ ಜೀವನವೂ ಹಾಗೆಯೇ ಇರಲಿ. ಸಮಸ್ಯೆಗಳು ಬಂದಾಗ ಕುಗ್ಗಿ ಹೋಗಬೇಡಿ. ನೀವು ಹಚ್ಚುವ ದೀಪದಂತೆ ನೀವು ಕೂಡ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಮಾಜಕ್ಕೆ ಬೆಳಕಾಗಿರಿ. ಇಂದಿನಿಂದ ನೀವು ದೀಪ ಹಚ್ಚುವಾಗ ಈ ಮಂತ್ರವನ್ನು ಹೇಳಿ: ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಃ, ಶತ್ರುಬುದ್ಧಿ ವಿನಾಶಾಯ, ದೀಪಂ ಜ್ಯೋತಿ ನಮೋಸ್ತುತೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.